ಮನೆಯಲ್ಲೇ ಹೋಟೆಲ್ ಥರ ಬಿಳಿಯಾಗಿ ಸಾಫ್ಟಾಗಿ ಸ್ಮೂತಾಗಿರೋ ಇಡ್ಲಿ ಮಾಡಬೇಕು ಅಂತ ತುಂಬ ಜನ ಕೇಳ್ತಿದ್ರಿ ಅಲ್ವಾ. ಅದಕ್ಕಾಗಿ ನಾನು ಇವತ್ತು ಬ್ಯಾಟ್ರ್ ತಯಾರಿಸೋದ್ರಿಂದ ಹಿಡಿದು ಪ್ಲೇಟಿಗೆ ಸಾಫ್ಟಾಗಿ ಇಡ್ಲಿ ಬರೋರು ಸಂಪೂರ್ಣ ವಿಧಾನ ತೋರಿಸ್ತೀನಿ. ಬನ್ನಿ ಶುರು ಮಾಡೋಣ. ಮೊದಲಿಗೆ ನಾನು ಒಂದು 3 ಗ್ಲಾಸು ಅಕ್ಕಿ ತೊಗೊಂಡಿದ್ದೀನಿ, ಅಂದರೆ ಇಡ್ಲಿ ರೈಸ್ ತೊಗೊಂಡಿದ್ದೀನಿ. ಅದನ್ನೇ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಮಾಮೂಲಿ ಅಕ್ಕಿನೂ ಕೂಡ ಬಳಸ್ಕೊಬೋದು. ಇದಕ್ಕೆ ನಾನು ಒಂದು 3/4 ಕಪ್ಪು ಉದ್ದಿನಬೇಳೆ, ಹಾಗೆ ಒಂದು 1/4 ಕಪ್ಪು ಸಬ್ಬಕ್ಕಿ, ಸ್ವಲ್ಪ ಮೆಂತ್ಯನ ಹಾಕ್ಕೊಂಡು ಇವೆಲ್ಲನೂ 3-4 ಬಾರಿ ಚೆನ್ನಾಗಿ ತೊಳ್ಕೊಬೇಕು. ಹೀಗೆ ಚೆನ್ನಾಗಿ ತೊಳೆಯೋದ್ರಿಂದ ಇಡ್ಲಿ ಬಿಳಿಯಾಗಿ ಸ್ಮೂತಾಗಿ ಬರುತ್ತೆ. ನಾನಿಲ್ಲಿ ಬೆಳಗ್ಗೆ ಒಂದು 10 ಗಂಟೆಗೆ ನೆನೆಸಿಡ್ತಾ ಇದ್ದೀನಿ, ಸಂಜೆ 4 ಗಂಟೆಗೆ ರುಬ್ಕೊಳ್ತೀನಿ. ರಾತ್ರಿ ಪೂರ್ತಿ ಪರ್ಮೆಂಟ್ ಆಗೋಕೆ ಬಿಟ್ಟು ಬೆಳಗ್ಗೆ ಒಂದು 6 ಗಂಟೆಗೆ ಇಡ್ಲಿ ಮಾಡ್ಕೊತೀನಿ. ಇವಾಗ ನೆನೆಸಿಟ್ಕೊಂಡಿರೋಂಥ ಅಕ್ಕಿ ಮತ್ತು ಉದ್ದಿನಬೇಳೆನ ಗ್ರೈಂಡರ್ಗೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಇಲ್ಲೊಂದು ಮುಖ್ಯವಾದ ವಿಷಯ ಏನಂತಂದರೆ ನೀರು ಜಾಸ್ತಿ ಹಾಕಬೇಡಿ, ನಮಗೆ ಬ್ಯಾಟ್ರ್ ಸ್ವಲ್ಪ ದಪ್ಪವಾಗಿರಬೇಕು. ನೋಡಿ, ಹೀಗೆ ರೀತಿ ಕೈಗೆ ತಗೊಂಡ್ರೆ ಸ್ವಲ್ಪ ಚೆನ್ನಾಗಿ ಸ್ಮೂತಾಗಿರೋ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು. ನೋಡಿ, ಇವಾಗ ಎಲ್ಲನೂ ಕೂಡ ನಾನು ರುಬ್ಕೊಂಡು ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ದಪ್ಪ ಪಾತ್ರೆ ತೊಗೊಳ್ಳಿ. ನಂತರ ಇದಕ್ಕೆ ನಾನು 1 ಕಪ್ಪು ಅನ್ನನ ಹಾಕ್ಕೊಂಡಿದ್ದೀನಿ. ಅದ್ರ ಬದಲು ನೀವು ಅವಲಕ್ಕಿನೂ ಕೂಡ ಹಾಕ್ಕೊಂಡು ರುಬ್ಕೊಬೋದು. ನೋಡಿ, ಇವಾಗ ಎಲ್ಲನೂ ಕಂಪ್ಲೀಟಾಗಿ ರುಬ್ಬಿದ ನಂತರ ಇದಕ್ಕೆ ಉಪ್ಪು ಹಾಕ್ಬಿಟ್ಟು ನಾನು ಕೈಯಲ್ಲೇ ಕಲಸಿ ರಾತ್ರಿ ಪೂರ್ತಿ ಪರ್ಮೆಂಟ್ ಆಗೋಕ್ಕೆ ಬಿಡ್ತಾ ಇದ್ದೀನಿ. ನೀವು ಬೆಳಗ್ಗೆ ನೋಡಿ ನಮ್ಮ ಬ್ಯಾಟ್ರ್ ಎಷ್ಟು ಚೆನ್ನಾಗಿ ಪರ್ಮೆಂಟೇಷನ್ ಆಗಿದೆ ಅಂತ. ಇದನ್ನು ಜಾಸ್ತಿ ಓವರಾಗಿ ಮಿಕ್ಸ್ ಮಾಡಬಾರ್ದು. ನೀಟಾಗಿ ಸೌಟಲ್ಲಿ ನಿಧಾನಕ್ಕೆ ಈ ರೀತಿ ಮಿಕ್ಸ್ ಮಾಡಿದರೆ ಸಾಕು. ಹೀಗೆ ಮಾಡೋದ್ರಿಂದ ಬ್ಯಾಟಲ್ಲಿರೋಂಥ ಗಾಳಿ ಊದಿ ಇಡ್ಲಿ ಇನ್ನೂ ಸಾಫ್ಟಾಗಿ ಬರುತ್ತೆ. ಸ್ವಲ್ಪ ಪ್ಲೇಟಿಗೆ ನಾನು ಎಣ್ಣೆ ಸವರ್ಕೊಂಡು ಇಡ್ಲಿ ಬ್ಯಾಟರ್ನ ಇಡ್ತಾ ಇದ್ದೀನಿ. ಹೀಗೆ ಎಲ್ಲ ಪ್ಲೇಟ್ಗಳಿಗೂ ಕೂಡ ಹಿಟ್ಟನ್ನ ಹಾಕಿ ಇಡ್ಲಿ ಪ್ಲೇಟ್ನ ಕುಕ್ಕರ್ ಒಳಗಡೆ ಇಡೋಣ. ಈ ಕುಕ್ಕರ್ ಒಳಗಡೆ ನಾನು ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ಕುಕ್ಕರ್ ಕಪ್ಪಾಗೋದಿಲ್ಲ. ಈಗ ನೋಡಿ, ಇದನ್ನು ಬೇಯಿಸೋಕ್ಕಿಟ್ಟು ನಂತರ ಇಡ್ಲಿ ರೆಡಿ ಆಗೋ ಅಷ್ಟರಲ್ಲಿ ಇಡ್ಲಿಗೆ ಸೂಪರಾಗಿ ಕಾಂಬಿನೇಷನ್ ಆಗಿರೋವಂಥ ಟೊಮೆಟೊ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ಒಂದು ಕಟ್ ಮಾಡಿರೋಂಥ 3 ಟೊಮೆಟೊ, 2 ಸ್ಪೂನ್ ಖಾರದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಹಾಗೆ ಉದ್ದಿನಬೇಳೆ, ಇಂಗು, ಸ್ವಲ್ಪ ಶುಂಠಿ, ಹಾಗೆ ಕಟ್ ಮಾಡ್ಕೊಂಡಿರೋಂಥ 1-2 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ರುಬ್ಬಿರೋವಂಥ ಟೊಮೆಟೊ ಪೇಸ್ಟ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಬೆಲ್ಲನ ಹಾಕಿ ಕುದಿಸ್ಕೊಂಡು ಈಗ ನಾನು ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇಡ್ಲಿಗೆ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಸೂಪರಾಗಿರೋವಂಥ ಟೊಮೆಟೊ ಚಟ್ನಿ ರೆಡಿ ಆಗುತ್ತೆ. ಇಲ್ಲಿ ನಮ್ಮ ಒಂದು ಸಾಫ್ಟ್ ಇಡ್ಲಿ ಕೂಡ ಚೆನ್ನಾಗಿ ಬೆಂದಿದೆ. ನೋಡಿ, ಇಡ್ಲಿ ಎಷ್ಟು ಚೆನ್ನಾಗಿ ಉಬ್ಬಿ ಸಾಫ್ಟಾಗಿ ಬಂದಿದೆ. ಇಡ್ಲಿ ತೆಗೆಯುವಾಗ ಸ್ವಲ್ಪ ಒಂದು ಚಮಚ ನೀರನ್ನ ಅದ್ಕೊಂಡು ಸುತ್ತಲೂ ನಿಧಾನವಾಗಿ ತೆಗೆದುಕೊಂಡ್ರೆ ಇಡ್ಲಿ ಸುಲಭವಾಗಿ ಬಂದುಬಿಡುತ್ತೆ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಒಳ್ಳೆ ಥಿಕ್ನೆಸ್ಸು ಕೂಡ ಇದೆ. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಸ್ಮೂತಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಹಾಗಾದರೆ ನಮ್ಮ ಸಾಫ್ಟ್ ಇಡ್ಲಿ ಮತ್ತು ಟೊಮೆಟೊ ಚಟ್ನಿ ರೆಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ನಲ್ಲಿ ತಪ್ಪದೆ ತಿಳಿಸಿ. ಮತ್ತೊಂದು ರುಚಿಯಾದ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.